टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಬ್ಬಬ್ಬಾ ಅದೇನು ಬಿಸಿಲು 5 ನಿಮಿಷನೂ ಹೊರಗೆ ನಿಲ್ಲೋಕ್ಕಾಗಲ್ಲ. ಅಂಥದ್ರಲ್ಲಿ ಬೆಳೆದ ಬೆಳೆ ಹೇಗಪ್ಪ ರಕ್ಷಿಸಿಕೊಳ್ಳೋದು ಅನ್ನೋ ಚಿಂತೆ ರೈತರದ್ದು. ಆದರೆ ಇಲ್ಲೊಬ್ಬ ರೈತ ಬಿಸಿಲಿನ ಹೊಡೆತದಿಂದ ಬೆಳೆ ಉಳಿಸಿಕೊಳ್ಳಲು ಕೃತಕ ಮಳೆಯನ್ನೇ ಸೃಷ್ಟಿಸಿದ್ದಾನೆ. ಧಗಧಗ ಬಿಸಿಲ ನಡುವೆ ಹಚ್ಚ ಹಸಿರಾಗಿರೋ ಬೆಳೆ. ದ್ರಾಕ್ಷಿ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ಗಳ ಮೂಲಕ ಕೃತಕ ಮಳೆ. ಚಿಕ್ಕಬಳ್ಳಾಪುರ ಅಂದ್ರೆ ಫಲಪುಷ್ಪ ಗಿರಿಧಾಮದ ನಾಡು ಅಂತಲೇ ಖ್ಯಾತಿ. ಮಳೆಯೇ ಇರ್ಲಿ ಬಿಸಿಲೇ ಇರ್ಲಿ ಈ ಭಾಗದ ರೈತರು ಮಾತ್ರ ಕೈಕಟ್ಟಿ ಕೂರಲ್ಲ. ಬೇಸಿಗೆಯಲ್ಲಿ ನಿರೀಕ್ಷಿತ ಪ್ರಮಾಣದ ಫಸಲು ಬರಲ್ಲ, ಗುಣಮಟ್ಟ ಇರಲ್ಲ. ಅದರಲ್ಲೂ ದ್ರಾಕ್ಷಿ ಬೆಳೆಗೆ ತಾಪಮಾನ ಹೆಚ್ಚಾದ್ರೆ ಎಲೆಗಳೆಲ್ಲವೂ ಸುಡು ಬಣ್ಣಕ್ಕೆ ಬದಲಾಗುತ್ತವೆ. ಹೀಗಾಗಿ ಬಿಸಿಲಿನಿಂದ ಬೆಳೆ ರಕ್ಷಿಸಿಕೊಳ್ಳಲು ಯುವ ರೈತ ವಿಶಾಲ್ ಕೃತಕ ಮಳೆಯ ಐಡಿಯಾ ಮಾಡಿದ್ದಾರೆ. ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬೆಳೆಗಳೆಲ್ಲ ಒಣಗೋಗ್ತಾ ಇರ್ತವೆ. ನೋಡಿಬಿಟ್ಟು ಬೇಸಿಗೆ ಕಾಲಕ್ಕೆ ವೆದರ್ಗೆ ಇದೆಲ್ಲ ನೋಡಿಬಿಟ್ಟು ನಾವು ಮೇಲ್ಗಡೆ ಸ್ಪ್ರಿಂಕ್ಲರ್ಸ್ ಬಿಟ್ರಿ. ಸ್ಪ್ರಿಂಕ್ಲರ್ಸಲ್ಲಿ ನೀರುಗಳಿಗೆ ಒಣಗೋಗಿರೋ ಯಾವ ಇರ್ತವೆ ಅವೆಲ್ಲ ಕ್ಲೀನಾಗಿ ಫ್ರೆಶ್ ಆಗಿ ಬಂದು ಕ್ವಾಲಿಟಿನೂ ಚೆನ್ನಾಗಿ ಬರ್ತೈತೆ. ಜೊತೆಯಲ್ಲಿ ಗಿಡಗಳು ಎಲ್ಲನೂ ಒಣಗೋಗಿರೋದು ಯಾವುವು ಒಣಗೋಗಲ್ಲ. ಇವಾಗೆಲ್ಲ ಮಿಲಿ ಬಾಕ್ಸು ಅಂಥದ್ದು ಕಂಟ್ರೋಲ್ ಆಗಿವೆ. ಮಿಲಿ ಬಾಕ್ಸು ಕಂಟ್ರೋಲ್ ಆಗುತ್ತೆ. ಜೊತೆಯಲ್ಲಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಒಣಗೋಗಲ್ಲ. ಈ ಬೇಸಿಗೆ ಕಾಲದಲ್ಲಿ ಬೇಸಿಗೆನೇ ಇಲ್ದಿರೋಂಗೆ ಆಗುತ್ತೆ. ಹನಿ ನೀರಾವರಿ ಪದ್ಧತಿ ಮೂಲಕವೇ ದ್ರಾಕ್ಷಿ ಬೆಳೆದರೂ ಬುಡಕ್ಕೆ ಮಾತ್ರ ನೀರು ಬಿಡಲಾಗ್ತಿತ್ತು. ಆದರೆ ಸ್ಪ್ರಿಂಕ್ಲರ್ಗಳ ಮೂಲಕ ಮಳೆ ಹನಿಗಳಂತೆ ಇಡೀ ತೋಟಕ್ಕೆ ನೀರು ಸ್ಪ್ರೇ ಮಾಡಲಾಗ್ತಿದೆ. ಇದರಿಂದ ದ್ರಾಕ್ಷಿ ತೋಟ ಹಚ್ಚ ಹಸಿರಾಗಿ ಕಂಗೊಳಿಸ್ತಿದೆ. ಜೊತೆಗೆ ದ್ರಾಕ್ಷಿಯ ಗುಣಮಟ್ಟ ಇಳುವರಿ ಕೂಡ ಹೆಚ್ಚಾಗ್ತಿದೆ. ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.